ಎಲ್ಲರಿಗೂ ನಮಸ್ಕಾರ. ನಾನು ಆಮ್ಗ್ರಿ ಸುಂದರರಾಜನ್. ನಾಳೆಯಿಂದ ಅಧಿಕ ಮಾಸ ಸ್ಟಾರ್ಟ್ ಆಗುತ್ತೆ. ಅಧಿಕ ಮಾಸದಲ್ಲಿ ತುಂಬ ವಿಷಯಗಳು, ಒಳ್ಳೆಯ ವಿಷಯಗಳೆಲ್ಲ ಮಾಡ್ಬೋದು. ಒಳ್ಳೆಯ ವಿಷಯಗಳಂತಂದರೆ ದಾನಗಳು, ಧರ್ಮಗಳು, ಆಮೇಲೆ ಇದು ದೇವಸ್ಥಾನಕ್ಕೆ ಪೂಜೆ ಮಾಡಿಸೋದು, ಅಭಿಷೇಕಕ್ಕೆ ಕೊಡೋದು, ಏನಾದರೂ ನಾವು ಮಕ್ಕಳಿಗೆ ಓದೋಕ್ಕೋಸ್ಕರ ಏನಾದರೂ ಹೆಲ್ಪ್ ಮಾಡೋದು. ಯಾಕೆಂದರೆ ಸ್ಕೂಲ್ ಓಪನ್ ಆಗೋ ಟೈಮ್ ಅಲ್ವಾ, ಏನಾದರೂ ಮಕ್ಕಳಿಗೆ ಬುಕ್ಕುಗಳು, ನೋಟು, ಇದೆಲ್ಲ ಪೆನ್ನು, ಇದೆಲ್ಲ ಏನಾದರೂ ಬೇಕಾದ ಮಕ್ಕಳಿಗೆ ತೆಕ್ಕೊಡ್ಬೋದು. ಆಮೇಲೆ ಊಟ ಇಲ್ಲದವರಿಗೆ ಊಟ ತೆಕ್ಕೊಡ್ಬೋದು. ದೇವಸ್ಥಾನಗಳಲ್ಲಿ ಏನಾದರೂ ದೇವಸ್ಥಾನಗಳಿಗೆ ಕೊಡೋಕ್ಕಾಗೋದು ಇದ್ದರೆ ಅದಕ್ಕೂ ಕೊಡ್ಬೋದು. ಆಮೇಲೆ ಏನಂದರೆ ಮದುವೆ ಮಾತ್ರ ಮಾಡಬಾರ್ದು. ಯಾವುದು ರಿಪೀಟೆಡ್ ಆಗಿ ಮಾಡಬಾರ್ದು ಆ ವಿಷಯಗಳು ಮಾಡಬಾರ್ದು. ಗೃಹ ಪ್ರವೇಶ ಮಾಡ್ಬೋದು, ಪೂಜೆಗಳು ಮಾಡ್ಬೋದು. ಮನೇಲಿ ಸತ್ಯನಾರಾಯಣ ಪೂಜೆಗಳು ಏನು ಮಾಡ್ತೀವೋ ಅದು 1ಕ್ಕೆ 100 ಮಟ್ಟು 1000 ಮಟ್ಟು ಇದಾಗತ್ತೆ, ಹೆಚ್ಚಿಸುತ್ತೆ, ಜಾಸ್ತಿ ಆಗುತ್ತೆ. ಒಂದು ಸಲ ಮಾಡಿದ್ರೆ 1000 ಸಲ ಮಾಡಿದಂಗೆ. ಶ್ಲೋಕಗಳು ಹೇಳೋದು, ಪ್ರದಕ್ಷಿಣೆ ಮಾಡೋದು, ದೇವಸ್ಥಾನಗಳಿಗೆ ಹೋಗೋದು, ಮನೆಯಲ್ಲಿ ಬಂದು ಸತ್ಸಂಗಗಳು ಮಾಡೋದು, ಇದೆಲ್ಲ ಮಾಡಿದರೆ ತುಂಬ ವಿಶೇಷವಾಗಿದ್ದು. ಆಮೇಲೆ ನಮ್ಮಿಂದ ಕೈಲಾದಷ್ಟು ನಮಗೇನು ಕೈಲಾಗುತ್ತೋ ಅದು ಮಾಡ್ಬೋದು. ಬಟ್ಟೆ ತೆಕ್ಕೊಡ್ಬೋದು, ಯಾರಿಗೆ ಬೇಕಾಗಿದೆಯೋ. ಸುಮ್ಮನೆ ಎಲ್ಲರಿಗೂ ಇರೋರಿಗೆಲ್ಲ ಕೊಡೋದ್ರಲ್ಲಿ ಏನಿಲ್ಲ. ಇಲ್ಲಂಗಿರೋರಿಗೆ ಯಾರಿಗೆ ಬೇಕಾಗಿದೆಯೋ ಅವ್ರಿಗೆ ನಾವು ಮಾಡೋದು ನಮಗೆ ಪುಣ್ಯಕ್ಕೋಸ್ಕರ ಅಂತಲ್ಲ, ಮಾಡಿದ್ರೆ ಒಳ್ಳೆಯದು. ಅದು ಈ ಥರ 3 ತಿಂಗಳಿಗೆ 4 ತಿಂಗಳಿಗೆ ಒಂದು ಸಲ ಬರುತ್ತೆ ಈ ಥರ ಅಧಿಕ ಮಾಸ. 33 ಅಂತ ಒಂದು ನಂಬರ್ ಇದೆ. 33 ಕೋಟಿ ದೇವತೆಗಳು ಅಂತಾರಲ್ವ, ಆ ಥರ 33 ದಿವಸಗಳು ಬರುತ್ತೆ ಅಧಿಕ ಮಾಸದಲ್ಲಿ. ಅದಕ್ಕೋಸ್ಕರ ಎಲ್ಲ 33 ಅಂತ ಲೆಕ್ಕ ಇಟ್ಕೊಂಡು ಕೊಡೋರು ಕೊಡ್ತಾರೆ. ಎಲ್ಲ ಸೇರಿ 33 ಕೊಡೋರು ಕೊಡ್ಬೋದು. ಯಾರ್ಯಾರಿಗೆ ಎಷ್ಟಾಗುತ್ತೆ ಅಂತ ಅವ್ರವ್ರ ಶಕ್ತಿಯನುಸಾರ ಮಾಡಿಕೊಂಡು ಹೋಗಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.